ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇನ್ಸೈಟ್ ರಶ್. ಕುಂಭಮೇಳ ಅಂತಿದ್ದಾಗೆ ನಮಗೆಲ್ಲ ಉತ್ತರ ಪ್ರದೇಶನೇ ಕಣ್ಮುಂದೆ ಬರುತ್ತೆ. ತ್ರಿವೇಣಿ ಸಂಗಮದಲ್ಲಿನ ಪುಣ್ಯ ಸ್ನಾನದಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇರೋ ಪಾಪ ಎಲ್ಲ ಕಳೆದೋಗುತ್ತೆ ಅನ್ನೋ ನಂಬಿಕೆ ಹಿಂದೂ ಸಮುದಾಯದ್ದು. ಹೀಗಾಗಿಯೇ ಕುಂಭಮೇಳಕ್ಕೆ ಜಗತ್ತಿನ ಮೂಲೆ ಮೂಲೆಗಳಿಂದ ಕೋಟಿ ಕೋಟಿ ಜನ ಬರೋದು, ಪುನೀತರಾಗೋದು. ಉತ್ತರ ಭಾರತದಲ್ಲಿ ಮಾತ್ರ ನದಿಗಳಿರೋದಾ? ಅಲ್ಲಿ ಮಾತ್ರ ಕುಂಭಮೇಳ ಪುಣ್ಯ ಸ್ನಾನ ಅಂತ ಮಾಡ್ತಾರಾ? ಈ ಪ್ರಶ್ನೆ ಅನೇಕರಿಗೆ ಕಾಡ್ತಾ ಇರ್ಬೋದು. ದಕ್ಷಿಣದಲ್ಲಿ ಅಷ್ಟೊಂದು ನದಿಗಳಿದ್ದರೂ ಕೂಡ ಈ ರೀತಿಯ ಸಂಪ್ರದಾಯ ಆಗಲಿ ಆಚರಣೆ ಆಗಲಿ ಕಂಡಿಲ್ಲದ ಕಾರಣಕ್ಕೆ ಈ ಪ್ರಶ್ನೆ ಬಂದೇ ಬರುತ್ತೆ. ದೇವರ ನಾಡು ಅಂತ ಕರೆಸ್ಕೊಳ್ಳೋ ಕೇರಳದಲ್ಲಿ ಕುಂಭಮೇಳ ನಡೀತಾ ಇತ್ತು. ಸುಮಾರು 250 ವರ್ಷಗಳ ಹಿಂದಿನ ಮಾತದು. ಉತ್ತರದಲ್ಲಿ ನಡೆದಂತೆ ಇಲ್ಲಿಯೂ ಕೂಡ ಭರ್ಜರಿಯಾಗಿ ಕುಂಭಮೇಳ ನಡೀತಾ ಇತ್ತು. ಹಿಂದೂಗಳ ಉತ್ಸವನೇ ಹಾಗೆ. ಆಗಿದ್ದ ಬ್ರಿಟಿಷ್ ಮಂದಿಯ ಕಣ್ಣು ಕುಕ್ಕೋಕೆ ಶುರು ಮಾಡಿತ್ತು. ಒಡೆದು ಆಳೋಕೆ ಬಂದವರಲ್ವ ಅವರು. ಹಿಂದೂಗಳು ಉತ್ಸವದ ಹೆಸರಲ್ಲಿ ಒಂದಾಗಿ ನಿಂತರೆ ಹೇಗೆ ತಾನೇ ಸಹಿಸ್ಕೊಳ್ತಾರೆ? ಹೀಗಾಗಿ ಪವಿತ್ರ ಕುಂಭಮೇಳಕ್ಕೆ ಅವರು ರೆಡ್ ಸಿಗ್ನಲ್ ಕೊಟ್ಟರು. ಅಲ್ಲಿಗೆ 12 ವರ್ಷಕ್ಕೊಮ್ಮೆ ನಡೀತಾ ಇದ್ದ ಕೇರಳದ ಕುಂಭಮೇಳ ನಿಂತೇ ಹೋಯಿತು. ಆದರೆ ಈಗ ಸುದೀರ್ಘ 250 ವರ್ಷಗಳ ಕಾಯುವಿಕೆಗೆ ತಡೆ ಬಿದ್ದಿದೆ. ಕೇರಳದಲ್ಲಿ ಕೇಸರಿ ಅಲೆ ಕಾಣಿಸ್ತಾ ಇದೆ. ಭಾರತ ಪುಳ ಅಥವಾ ನೀಲ ಅಂತ ಕರೆಸ್ಕೊಳ್ತಾ ಇದ್ದ ನದಿ ದಂಡೆ ಮೇಲೆ ಅಮೃತ ಸ್ನಾನದ ಖುಷಿ. ಇದೊಂದು ಪುಣ್ಯ ಅನುಭವಕ್ಕೆ ಕಾಶಿ, ವಾರಣಾಸಿ ಹಾಗೆ ಹಿಮಾಲಯದ ಕಡೆಯಿಂದ ನಾಗಾ ಸಾಧುಗಳು ಬರ್ತಾ ಇರೋದು ಇನ್ನೊಂದು ವಿಶೇಷ. ಇದರಲ್ಲಿ ರಾಜಕೀಯ ಲೆಕ್ಕ ಇಲ್ವಾ? ಅದೊಂದು ಇಲ್ಲದೆ ಯಾವ ಕೆಲಸ ತಾನೇ ಆಗುತ್ತೆ? ಇಷ್ಟು ವರ್ಷಗಳ ಕಾಲ ಕೇರಳದಲ್ಲಿರೋ ಕಮ್ಯುನಿಸ್ಟ್ ಪಕ್ಷ ಸೈಲೆಂಟಾಗೇ ಇದನ್ನು ವಿರೋಧ ಮಾಡ್ಕೊಂಡು ಬಂದಿತ್ತು. ಹಿಂದೂಗಳ ಒಗ್ಗಟ್ಟು ಕೆಲವು ರಾಜಕೀಯ ಪಕ್ಷಗಳಿಗೆ ಮುಳ್ಳಾಗಿ ಚುಚ್ಚುತ್ತೆ. ಕುಂಭಮೇಳದಂಥ ಕಾರ್ಯಕ್ರಮ ಆದಲ್ಲಿ ಹಿಂದೂಗಳು ಜಾತಿ ಭೇದ ಮರೆತು ಸೇರ್ತಾರೆ. ಜಾತ್ರೆ ಉತ್ಸವಗಳ ಆಶಯ ಕೂಡ ಇದೆ ಅಲ್ವಾ? ಆದರೆ ಈಗ ಬದಲಾದ ರಾಜಕೀಯ ಸ್ಥಿತಿಗತಿಗಳಲ್ಲಿ ಅಲ್ಲಿರೋ ಪಕ್ಷಕ್ಕೆ ಹಿಂದೂಗಳ ವೋಟ್ ಕೂಡ ಮುಖ್ಯನೇ. ಹೀಗಾಗಿ ಕುಂಭಮೇಳವನ್ನು ಮತ್ತೆ ನಾವೇ ಶುರು ಮಾಡಿದ್ದೀವಿ ಅಂತ ಪ್ರಚಾರ ಕಾರ್ಯ ಶುರುವಾಗಿದೆ. ಇದಕ್ಕೆ ವಿರೋಧಿಗಳಿಲ್ವಾ? ಹಿಂದೂ ಉತ್ಸವಗಳಿಗೆ ಬರುವಷ್ಟು ವಿರೋಧ ಯಾರಿಗೂ ಬರಲ್ಲ. ನಮ್ಮ ದೇಶದ ಬುದ್ಧಿಜೀವಿಗಳು ಈಗಾಗಲೇ ಕೂಗೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಸ್ವಚ್ಛಂದವಾಗಿ ಹರಿಯೋ ನದಿ ನೀರಲ್ಲಿ ಲಕ್ಷ ಲಕ್ಷ ಜನ ಸ್ನಾನ ಮಾಡಿದರೆ ಗಲೀಜು ಆಗುತ್ತಂತೆ ನೀರು. ಅದು ನದಿಯಲ್ಲಿ ಬದುಕೋ ಜೀವಿಗಳಿಗೆ ಅಪಾಯ ತರುತ್ತಂತೆ. ಇದು ಜಲಮಾಲಿನ್ಯಕ್ಕೆ ಕಾರಣ ಆಗುತ್ತಂತೆ. ಹೀಗೆ ಅವ್ರ ವರಾತಗಳು ಒಂದಲ್ಲ ಎರಡಲ್ಲ. ಅವ್ರ ಲಾಜಿಕ್ಕಿಗೆ ಅರ್ಥನೇ ಇರೋದಿಲ್ಲ. ನಾಗರ ಪಂಚಮಿ ದಿನ ಹಾಲಿನ ವ್ಯರ್ಥ ನೆನಪಾಗ್ಬಿಡುತ್ತೆ. ಗಣೇಶನ ಹಬ್ಬ ಬಂದರೆ ಮಣ್ಣಿನ ರಕ್ಷಣೆ ನೆನಪಾಗುತ್ತೆ. ದೀಪಾವಳಿ ಬಂದರೆ ಪಟಾಕಿ, ಪರಿಸರದ ಬಗ್ಗೆ ಲೇಖನಗಳು ಬರುತ್ತೆ. ಹೋಳಿ ಹಬ್ಬಕ್ಕೆ ನೀರಿನ ಸಂರಕ್ಷಣೆ ಬಗ್ಗೆ ಕಾಳಜಿ ಬೇರೆ. ಪ್ರತಿಯೊಂದು ಆಚರಣೆಯಲ್ಲಿ ಅವರ ಚೊರೆ ಇದ್ದಿದ್ದೆ. ಹೀಗಾಗಿ ಅವರನ್ನು ಹಿಂದೂಗಳು ಗಂಭೀರವಾಗಿ ತಗೊಳ್ಳೋದೇ ಇಲ್ಲ. ಹಿಂದೂಗಳು ಅಂತ ತಮ್ಮನ್ನು ತಾವು ಕರೆಸ್ಕೊಳ್ಳೋರು ಹಿಂಸೆಯನ್ನು ಮಾಡೋರು, ಸುಳ್ಳನ್ನು ಹೇಳೋರು, ದ್ವೇಷಕಾರೋರು ಅಂತ ಸಂಸತ್ನಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದರು. ಆದರೆ ಕೇರಳದ ಕುಂಭಮೇಳಕ್ಕೆ ವಿರೋಧಿಸೋದು ಮಾತ್ರ ಅವ್ರಿಗೆ ಕಷ್ಟ. ಯಾಕಂದರೆ ರಾಹುಲ್ ಗಾಂಧಿಗೆ ಪೊಲಿಟಿಕಲ್ ಪುನರ್ಜನ್ಮ ಕೊಟ್ಟ ರಾಜ್ಯ ಅಂದರೆ ಅದು ಕೇರಳ. ಅಮೇಥಿಯಲ್ಲಿ ಸೋಲಿನ ಸುಳಿವು ಸಿಕ್ಕಾಗ ಅಲ್ಲಿಂದ ಓಡ್ ಬಂದು ಸೇರಿಕೊಂಡಿದ್ದೇ ಕೇರಳದ ವಯನಾಡಿಗೆ. ಈಗ ಅವರದ್ದೇ ಸಹೋದರಿ ಪ್ರಿಯಾಂಕಾ ವಾದ್ರಾ ಅಲ್ಲಿನ ಸಂಸದೆ ಕೂಡ ಹೌದು. ಹೀಗಾಗಿ ನೋಡಿ ರಾಜಕೀಯ ಸ್ಥಿತಿಗತಿ ಅನ್ನೋದು ಎಲ್ಲಿವರೆಗೆ ತಲುಪಿಸುತ್ತೆ ಅಂತ. ಭಾರತದ ಆತ್ಮೀಯತೆಯನ್ನು, ಆಧ್ಯಾತ್ಮಿಕತೆಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ಭೂಮಿ ಅಂದರೆ ಅದು ಕೇರಳ. ಅದು ದೇವರ ನಾಡು ಅಂತ ಕರೆಸ್ಕೊಳ್ಳುತ್ತೆ. ಪರಿಸರ ಸೌಂದರ್ಯ, ಹಸಿರು ಕಾಡುಗಳು, ಶಾಂತ ನದಿಗಳು ಇದು ಕೇರಳದ ಕಿರೀಟ. ಇವೆಲ್ಲಕ್ಕಿಂತಲೂ ಮೀರಿದ ಅದರ ಆಧ್ಯಾತ್ಮಿಕ ವೈಭವನೇ ಕೇರಳದ ಕುಂಭಮೇಳ. ಲಕ್ಷಾಂತರ ಭಕ್ತರು, ಸಾಧು ಸಂತರು, ಯೋಗಿಗಳು ಮತ್ತು ತಪಸ್ವಿಗಳು ಕೇರಳದ ಪವಿತ್ರ ನದಿಗಳಲ್ಲಿ ಮತ್ತೆ ಒಂದಾಗಿ ಸೇರ್ತಾರೆ. ಇದು ಕೇವಲ ಒಂದು ಸ್ನಾನದ ಹೆಸರಿನ ಉತ್ಸವ ಅಲ್ಲ. ಸಾಧುಗಳು ಇದನ್ನು ಆತ್ಮಶುದ್ಧಿಯ ಅನುಭವ ಅಂತಲೇ ಕರೀತಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಲಕ್ಷ ಲಕ್ಷ ಕನ್ನಡಿಗರು ಹೋಗಿದ್ದು ಕೂಡ ಇದೊಂದು ದಿವ್ಯ ಅನುಭವ ಪಡೆಯೋಕೆ. ನಂಬಿಕೆ ಇಲ್ಲದೆ ಇರೋನಿಗೆ ಅದೊಂದು ನದಿಯಲ್ಲಿ ಮಾಡೋ ಸ್ನಾನ ಅಷ್ಟೇ. ಆದರೆ ನಂಬಿಕೆ ಇರೋನಿಗೆ ತನ್ನಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ಳೋ ಸೂಕ್ತ ಮಾರ್ಗ ಇದು. ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋ ಮೂಲಕ ಪಾಪಗಳು ತೊಳೆದು ಹೊಸ ಜೀವನಕ್ಕೆ ಹೆಜ್ಜೆ ಇಡುವ ನಂಬಿಕೆ ನಮ್ಮದು. ನಂಬಿಕೆನೇ ಜೀವನದ ಮೂಲ. ನಂಬಿಕೆನೇ ಬದುಕಿನ ಮೂಲ. ನಂಬಿಕೆ ಇಲ್ಲದೆ ಜೀವನ ಸುಲಭನೇ ಇಲ್ಲ. ನಾವು ಹಿಂದೂಗಳು ನೀರಲ್ಲಿ, ಮರದಲ್ಲಿ, ಕಲ್ಲಲ್ಲಿ, ಹಾವಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ದೇವರನ್ನು ಕಾಣೋರು. ವಿಚಾರವಾದಿಗಳ ಲೆಕ್ಕದಲ್ಲಿ ನಾವು ಅಜ್ಜ ನೆಟ್ಟಿದ್ದ ಆಲದ ಮರಕ್ಕೆ ಜೋತು ಬೀಳೋರು ಅಷ್ಟೇ. ಆದರೆ ಎಲ್ಲವೂ ಕೂಡ ಸೈಂಟಿಫಿಕ್. ಹುಣಸೆ ಮರನ ಬಿಟ್ಟು ಯಾಕೆ ಆಲದ ಮರಕ್ಕೆ ಪೂಜೆ ಮಾಡೋದು? ಆಲದ ಮರನ ಕಡಿಯುವಾಗ ಯಾಕೆ ಜೀವ ಅದರೋದು ಅಂತ ಸಿಂಪಲ್ ಪ್ರಶ್ನೆಯನ್ನು ಕೇಳ್ಕೊಂಡ್ರೆ ಸಾಕು. ಅನೇಕ ವಿಷಯಗಳು ಚರ್ಚೆಯೇ ಇಲ್ಲದೆ ಅರ್ಥ ಆಗುತ್ತೆ. ಕುಂಭಮೇಳ ಕೇವಲ ಒಂದು ಸ್ನಾನ ಅಲ್ಲ. ಕುಂಭಮೇಳದಲ್ಲಿ ಒಂದೇ ವೇದಿಕೆ ಮೇಲೆ ಬೆರೆತು ಎಲ್ಲ ಧರ್ಮಗಳು ಒಂದೇ ಅನ್ನೋ ಸಂದೇಶನ ಸಾರ್ತೀವಿ. ನಾವು ಹಿಂದೂ ಧರ್ಮದ ಕಲ್ಪನೆ ವಸುದೈವ ಕುಟುಂಬಕಂ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಆದರೂ ಕೂಡ ಅನೇಕರ ಕಣ್ಣಲ್ಲಿ ಹಿಂದೂಗಳು ದ್ವೇಷಿಗಳು. ಅದು ಅವರವರ ವಿವೇಚನೆಯ ಮಟ್ಟವನ್ನು ತೋರಿಸುತ್ತಷ್ಟೇ.
ಇದರಲ್ಲಿ ಏನಿದೆ ಲಾಭ? ಕೇಳಿ ನೋಡಿ ಸ್ಥಳೀಯ ವ್ಯಾಪಾರಿಗಳನ್ನು, ಲಾರ್ಜ್ ಹೋಟೆಲ್ ಮಾಲೀಕರನ್ನು, ಟ್ರಾವೆಲ್ ಓನರ್ಗಳನ್ನು, ಹೋಟೆಲ್ ಉದ್ಯಮಿಗಳನ್ನು, ಹೂವು ಹಣ್ಣು ಮಾರೋರನ್ನು, ಹಾಗೆ ಟೀ ಮಾರೋ ಸಣ್ಣ ಪೆಟ್ಟಿಗೆ ಅಂಗಡಿಯವನ್ನ ಕೇಳಿ. ನಮ್ಮಲ್ಲಿ ಅನೇಕರಿಗೆ ಟೆಂಪಲ್ ಟೂರಿಸಂ ಅರ್ಥನೇ ಆಗೋದಿಲ್ಲ. ಆರ್ಥಿಕವಾಗಿ ತುಂಬ ಲಾಭ ಇದೆ. ಪ್ರಯಾಗ್ರಾಜ್ನಲ್ಲಿ ಬೀದಿ ಬದಿ ಟೀ ಅಂಗಡಿ ಇಟ್ಟವನು ಏನು ಹೇಳಿದ್ದ ಗೊತ್ತಾ? 2 ವರ್ಷದ ದುಡಿಮೆ ಕೇವಲ 15 ದಿನದಲ್ಲಿ ಆಯಿತು ಅಂತ. ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ ನಿದ್ರಿಸೋದಿಲ್ಲ. ವ್ಯಾಪಾರ ವಹಿವಾಟುಗಳು ಕೂಡ ನಿಲ್ಲೋದಿಲ್ಲ. 24 ಗಂಟೆ ಚಾಲು ಅಲ್ಲೇ ಇರುತ್ತೆ. ಕಾಶಿಯಲ್ಲಿ ಗಂಗಾರತಿ ಆದ ಹಾಗೆ ಇಲ್ಲಿ ನೀಲಾರತಿ ಮಾಡ್ತಾರಂತೆ. ಇದು ನದಿಗೆ ಒಂದು ನಮನ. ನದಿಗಳು ಇಲ್ಲದ ಬದುಕು ಊಹೆಗೂ ಅಸಾಧ್ಯ. ನಮ್ಮ ಕರ್ನಾಟಕ ಕೂಡ ಸೇರಿ ನದಿಯ ವಿಚಾರಕ್ಕೆ ಎಷ್ಟೋ ರಾಜ್ಯಗಳ ನಡುವೆ ತಿಕ್ಕಾಟ ಇದೆ. ಆದರೆ ಅದನ್ನೆಲ್ಲ ಮರೆತು ನದಿ ದಡಕ್ಕೆ ಬಂದು ಪುಣ್ಯ ಸ್ನಾನ ಮಾಡಿ ಪಾಪಹರಣ ಮಾಡು ತಾಯಿ ಅಂತ ಬೇಡ್ಕೊಂಡು ಹೋಗೋದಿದೆಯಲ್ಲ, ಅದು ಅದ್ಭುತ. ಇಂಥ ಗಳಿಗೆಗೆ ಸಾಕ್ಷಿಯಾಗೋದು ನಮ್ಮ ಮಹಾಭಾಗ್ಯ ಅಂತಲೇ ಸರಿ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ವಿಡಿಯೋ ಜೊತೆ ಮತ್ತೊಂದು ವಿಶೇಷ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.